ಮೊದಲನೇದಾಗಿ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಭಾರತೀಯ ಜನತಾ ಪಕ್ಷ ಹಾವೇರಿ ಜಿಲ್ಲಾ ವತಿಯಿಂದ ಇವತ್ತು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಮಾಜಿ ಶಾಸಕರು ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ವಿರೂಪಾಕ್ಷಣ್ಣ ಬಳ್ಳಾರಿ ಅವರೇ, ಹಾಗೂ ನಗರ ಮಂಡಲದ ಅಧ್ಯಕ್ಷರಾದಂಥ ಕಿರಣ್ ಕೊಳ್ಳಿ ಅವರೇ, ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂಥ ರೋಹಿಣಿ ಪಾಟೀಲ್ರವರೇ, ಹಾಗೂ ನಮ್ಮ ಪಕ್ಷದ ಹಿರಿಯರೇ ಹಾಗೂ ಎಲ್ಲ ಮುಖಂಡರೇ, ಎಲ್ಲ ಕಾರ್ಯಕರ್ತ ಬಂಧುಗಳೇ, ಇವತ್ತು ಪರಿಸರ ದಿನಾಚರಣೆ ಆಚರಣೆ ಮಾಡೋದು ಭಾಳ ಅವಶ್ಯಕತೆ ಇದೆ. ಯಾಕಪ್ಪ ಅಂದರೆ ಇವತ್ತು ಪರಿಸರ ಭಾಳ ಹಾಳಾಗುವಂಥ ಸ್ಥಿತಿಯಲ್ಲಿ ನಾವು ಓಡಾಡ್ತಾ ಇದ್ದೀವಿ. ಈಗ ಮೊಟ್ಟ ಮೊದಲನೇದಾಗಿ ನಾವು ಇವತ್ತು ಏನಾಗಿದೆ ಅಂದರೆ ಅರಣ್ಯ ನಾಶ ಆಗುವಂಥ ಸಂದರ್ಭ ಬಂದಿದೆ. ಯಾಕಂದರೆ ನಮ್ಮ ಮನುಷ್ಯರು ಯಾವ ರೀತಿ ಅಂದರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಅರಣ್ಯರ ನಾಶ ಆಗಲಿ, ಭೂಮಿಯರ ನಾಶ ಆಗಲಿ, ಒಟ್ಟು ತಮ್ಮ ಸ್ವಾರ್ಥ ಈಡೇರಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಅರಣ್ಯ ನಾಶ ಆಗುವಂಥ ಸಂದರ್ಭ ನಾಶ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಯಾವ ರೀತಿ ನಾವು ಪರಿಸರವನ್ನು ಸಂರಕ್ಷಣೆ ಮಾಡಬೇಕಂದ್ರೆ ಗಿಡ ಮರಗಳನ್ನು ಪ್ರತಿ ವರ್ಷ ಈಗ ಒಂದು ನಮ್ಮ ನರೇಂದ್ರ ಮೋದಿಜಿಯವರು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ ಅವರ ತಾಯಿ ಹೆಸರಲ್ಲೇ ಒಂದು ಗಿಡವನ್ನು ನೆಡಬೇಕು. ಪ್ರತಿಯೊಬ್ಬರು ಕೂಡ ಅವರ ತಾಯಿ ಹೆಸರಲ್ಲೇ ಒಂದು ಗಿಡವನ್ನು ನೆಡುವಂಥ ಕಾರ್ಯಕ್ರಮ ಮಾಡಬೇಕಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು, ಅಂದ್ರೆ ಏನಪ್ಪ ಅಂದರೆ ಪರಿಸರ ಶುದ್ಧವಾಗಿರ್ತೈತಿ, ಗಿಡಗಳು ಚೆನ್ನಾಗಿ ಬೆಳೆದು ಅಂದ್ರೆ ನಮ್ಗೆ ಆಕ್ಸಿಜನ್ ಕೊಡ್ತೈತಿ, ನಾವು ಉತ್ತಮ ಗಾಳಿಯನ್ನು ನಾವು ಸೇವನೆ ಮಾಡ್ತೀವಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಹೇಳಿದ್ದಾರೆ. ಅದೇ ರೀತಿಯಾಗಿ ನಾವು ಪರಿಸರ ಶುದ್ಧವಾಗಿ ಇಟ್ಕೋಬೇಕಂದ್ರೆ ನಾವು ಏನು ಸ್ವಚ್ಛತೆಯನ್ನು ಕಾಪಾಡಬೇಕು. ಅಂದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್, ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡಬಾರ್ದು. ಅದೇ ರೀತಿಯಾಗಿ ಅನೇಕ ಏನು ಅಹಿತಕರ ವಸ್ತುಗಳನ್ನು ನಾವು ಬಳಕೆ ಮಾಡಬಾರ್ದು. ಮತ್ತು ಬಳಕೆ ಮಾಡೋದ್ರಿಂದ ಏನಾಗುತ್ತೆ, ಪರಿಸರ ಹಾಳಾಗ್ತೈತಿ. ಪರಿಸರ ಹಾಳಾತಂದ್ರೆ ನಮ್ಮ ಆರೋಗ್ಯಗಳು ಹಾಳಾಗ್ತಾವೆ. ಆ ಕಾರಣಕ್ಕೋಸ್ಕರ ನಮ್ಮ ಸುತ್ತಮುತ್ತಲಿನ ಪ್ರತಿಯೊಬ್ಬರು ಕೂಡ ನಾವು ಮಾಡಬೇಕಾದಂಥ ಕೆಲಸ ಇಷ್ಟೇ. ನಮ್ಮ ಮನೆ ಸುತ್ತಮುತ್ತ ಪರಿಸರವನ್ನು ನಾವು ಶುದ್ಧವಾಗಿಟ್ಕೊಂಡ್ರೆ ನಾವು ಇಡೀ ದೇಶವನ್ನು ಶುದ್ಧವಾಗಿಟ್ಕೊಂಡಂಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅದೇ ರೀತಿಯಾಗಿ ನಾವು ನೀರನ್ನು ಅನೇಕ ರೀತಿಯಿಂದ ವ್ಯಯ ಹಾಳು ಮಾಡ್ತಾ ಇರ್ತೀವಿ. ನೀರನ್ನು ಕೂಡ ಅದು ಕೂಡ ನಮ್ಮ ಒಂದು ಸಂಪತ್ತು, ಅದು ಕೂಡ ಪರಿಸರ ಸಂಪತ್ತು, ಅದು ನೀರು ಕೂಡ, ಅದನ್ನು ಕೂಡ ನಾವು ಮಿತವಾಗಿ ಬಳಕೆ ಮಾಡಬೇಕು. ಅವಶ್ಯಕತೆ ಎಷ್ಟೈತಿ ಅಷ್ಟು ಮಾತ್ರ ನಾವು ಉಪಯೋಗ ಮಾಡ್ಕೋಬೇಕು. ಅದನ್ನು ಬಿಟ್ಟು ನೀರು ಸರ್ಕಾರದಿಂದ ನಳದಾಗ ಬರ್ತೈತಿ ಹರಿದೋಗ್ಲಿ ಬಿಡೋದು ಮಹಾ ಅಪರಾಧ, ತಪ್ಪು ಕೂಡ ಹೌದು. ಯಾಕಂದರೆ ಅದು ಕೂಡ ನಮ್ಮ ದೇಶದ ಒಂದು ಸಂಪತ್ತು, ಅದನ್ನು ನಾವು ಮಿತವಾಗಿ ಬಳಕೆ ಮಾಡಬೇಕು. ಆಮ್ಯಾಗ ವಿದ್ಯುತ್ತು ಕೂಡ ನಾವು ಅದೇ ರೀತಿಯಾಗಿ ನಾವು ಎಷ್ಟು ಅವಶ್ಯಕತೆ ಐತಿ ಅಷ್ಟನ್ನು ಮಾತ್ರ ಬಳಕೆ ಮಾಡಬೇಕು. ಅನಾವಶ್ಯಕವಾಗಿ ಲೈಟ್ ಹಚ್ಚಿಬಿಡೋದು, ಫ್ಯಾನ್ ಹಚ್ಚಿಬಿಡೋದು, ಆಮ್ಯಾಗ ಏನು ಹಗಲಿನೂ ಲೈಟ್ ಹಚ್ಚೋದು, ಇವೆಲ್ಲ ಏನಂದರೆ ನ್ಯಾಷನಲ್ ವೇಸ್ಟ್, ಅಂದ್ರೆ ದೇಶದ ಒಂದು ಸಂಪತ್ತನ್ನು ನಾವು ಹಾಳು ಮಾಡಿದಂಗೆ. ಅದಕ್ಕೋಸ್ಕರ ಅದನ್ನು ಕೂಡ ಈ ರೀತಿ ನಾವು ಸಂರಕ್ಷಣೆಯನ್ನು ಮಾಡಬಹುದು. ಆಮ್ಯಾಗ ನಾವು ವೆಹಿಕಲ್ ತೊಗೊಂಡು ಅಡ್ಡಾಡ್ತಿರ್ತೀವಿ, ನಮ್ಗೆ ಎಷ್ಟು ಅವಶ್ಯಕತೆ ಐತಿ ಅಷ್ಟು ಮಾತ್ರ ನಾವು ವಾಹನದಲ್ಲಿ ಓಡಾಡಬೇಕು. ವೈಯಕ್ತಿಕ ವಾಹನದಲ್ಲಿ ಹೆಚ್ಚಿನದಾಗಿ ನಾವು ಏನು ಸಾಮೂಹಿಕ ಅಥವಾ ಸಾರ್ವಜನಿಕ ಏನು ವಾಹನಗಳಿರ್ತಾವೆ ಅಂಥದ್ದನ್ನು ಬಳಕೆ ಮಾಡುವಂಥ ಕೆಲಸ ನೀವೆಲ್ಲರೂ ಮಾಡಬೇಕಾಗತ್ತೆ. ಯಾಕಂದರೆ ಇವತ್ತು ನೋಡ್ರಿ, ಯುದ್ಧ ನಡೆದಿರೋದ್ರಿಂದ ಏನಾಗಿದೆ ಅಂದರೆ ಪೆಟ್ರೋಲ್ ಡೀಸೆಲ್ ಆಮದು ಮಾಡಿಕೊಳ್ಳೋದು ಭಾಳ ಕಷ್ಟಕರ ಆಗಿದೆ. ಆದ್ರೂ ಕೂಡ ನಮ್ಮ ನೆಚ್ಚಿನ ನಾಯಕರಾದಂಥ ನರೇಂದ್ರ ಮೋದಿಜಿ ಅವರು ಇವತ್ತು ನಮ್ಮ ದೇಶಕ್ಕೆ ಏನು ಪೆಟ್ರೋಲ್ ಡೀಸೆಲ್ ಬೇಕು, ಏನೇನು ಕಚ್ಚಾ ಸಾಮಗ್ರಿಗಳು ಬೇಕು ಅದನ್ನು ತರಿಸ್ಕೊಳ್ಳುವಂಥ ಕೆಲಸ ಇವತ್ತು ನರೇಂದ್ರ ಮೋದಿಜಿ ಅವರು ಮಾಡ್ತಾ ಇದ್ದಾರೆ. ಆದಾಗ್ಯೂ ಕೂಡ ನಮ್ಮದೇ ಆದಂಥ ಜವಾಬ್ದಾರಿಯನ್ನು ನಾವು ಕೂಡ ಅದನ್ನು ಜವಾಬ್ದಾರಿಯಿಂದ ನಾವು ನಡ್ಕೋಬೇಕಾಗತ್ತೆ. ಎಷ್ಟು ಸಾಧ್ಯ ಐತಿ ಅಷ್ಟು ಇಂಧನವನ್ನು ಕೂಡ ನಾವು ಬಳಕೆ ಮಾಡೋದನ್ನು ಕಡಿಮೆ ಮಾಡಬೇಕು. ಮತ್ತು ಅನೇಕ ಈಗ ಗಣಿಗಾರಿಕೆಗಳು ನಡೀತಾ ಇರ್ತಾವೆ, ಆಮ್ಯಾಗ ಶಾಂಡ್ ಮೈನಿಂಗ್ ನಡೀತಿರ್ತೈತಿ, ಅವನ್ನೂ ಕೂಡ ಪ್ರೊಟೆಕ್ಷನ್ ಮಾಡೋದು ನಿಮ್ಮೆಲ್ಲರ ಹಕ್ಕು, ನಿಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ನೀವೆಲ್ಲರೂ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಏನು ಪರಿಸರ ಉಳಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಇದನ್ನು ಎಲ್ಲರೂ ಕೂಡ ನಮ್ಮ ಮನೆ ಕೆಲಸಪ್ಪ ಇದು, ನಾವೆಲ್ಲರೂ ಒಗ್ಗಟ್ಟಾಗಿ ಅಂತ ಏನಾದರೂ ಅಹಿತಕರ ಘಟನೆಗಳು ನಡೀತಾವಂದ್ರೆ ಅದನ್ನು ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡಬೇಕು. ಅವಾಗ ನಾವು ಏನು ಅಂದ್ಕೊಂಡಿವಿ, ನಮ್ಮ ನರೇಂದ್ರ ಮೋದಿಜಿಯವರ ಸಂಕಲ್ಪ ಏನೈತಿ ಅದನ್ನು ಈಡೇರಿಸೋಕ್ಕೆ ಸಾಧ್ಯ ಆಗುತ್ತಂತ ಈ ಸಂದರ್ಭದಲ್ಲಿ ಹೇಳಿ ನನಗೂ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನಮ್ಮ ಪಕ್ಷದ ಹಿರಿಯರಿಗೆ ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.